ಸುಮಾರು ಇದರಲ್ಲಿ 140 ಕೋಟಿಗೆ ಅಂದಾಜು ಮಾಡಿದ್ದಾರೆ. ಏನು ಇದರಲ್ಲಿ ಏನಾದರೂ ಲೇಟ್ ಆದರೆ ಎಸ್ಕಲೇಷನ್ ಕಾಸ್ಟ್ ಅಂತೇಳಿ ಟೆಂಡರ್ ಪ್ರೀಮಿಯಮ್ ಮತ್ತು ಕಂಟಿನ್ಯೂಸ್ ಅಂತೇಳಿ ಅದೇ 10 ಕೋಟಿ ಆಗುತ್ತೆ ಎಕ್ಸ್ಟ್ರಾ. ಅದಕ್ಕೆ 10 ಕೋಟಿ ಇಟ್ಟಿದ್ದಾರೆ. ಅಕಸ್ಮಾತ್ ಲೇಟ್ ಆಗಿದೆ SR ರೇಟ್ ಚೇಂಜ್ ಆದರೆ ಅದಕ್ಕೂ ಪ್ರಾವಿಷನ್ ಇದೆ. ಇದರಲ್ಲಿ ಜಾಸ್ತಿ ನಮಗೆ ಹೊರೆ ಇರೋದು 21 ಕೋಟಿ GST ಆಗುತ್ತೆ. GSTನೇ ನಿಮ್ಗೆ 18%, 21 ಕೋಟಿ ಚಿಲ್ಲರೆ. 140 ಕೋಟಿಯಲ್ಲಿ 21 ಕೋಟಿ, ಇದೊಂದು 10 ಕೋಟಿ, ಆಮೇಲೆ ಟೆಂಡರ್ ಪ್ರೀಮಿಯಮ್, ಕಂಟಿಂಜೆನ್ಸೀಸ್ ಅಂತ ಅದೇನೋ ಇನ್ನೊಂದು ಐಟಮ್ ಇದೆ. ಒಟ್ಟು 105 ಕೋಟಿ ಆಗುತ್ತೆ ಎಲ್ಲ. ಇದ್ರ ಮೇಲೆ ಇವೆಲ್ಲ ಆಗುತ್ತೆ. ಏನೋ ಸ್ಟ್ಯಾಚ್ಯೂ ಏನೋ ಡೆಪಾಸಿಟ್ಸು, ಎಲೆಕ್ಟ್ರಿಕಲ್ ಡೆಪಾಸಿಟು, ವಾಟರ್ ಸಪ್ಲೈ ಡೆಪಾಸಿಟು, ಇವೆಲ್ಲ ಸೇರಿ ನಿಮಗೆ ಅಡಿಷನಲ್ ನಿಮಗೆ ಒಂದು 35 ಕೋಟಿ ಆಗುತ್ತೆ. ಇಲ್ಲೇ ಬಂತಲ್ಲ 21, 10, 31, 32 ಆಗ್ಬಿಡ್ತಲ್ಲ. GST ಮತ್ತು ಏನೋ ಲೇಟ್ ಆದರೆ ಯಾಕೆ ಅಂತಂದು ಬಫರ್ ಇಟ್ಕೊಳ್ತಾರೆ. ಯಾಕಂದ್ರೆ ಮತ್ತೆಲ್ಲ ಇದು ಮಾಡೋಕ್ಕಾಗಲ್ಲ. ಒಟ್ಟಾರೆ ಇದು ಆಕ್ಚುಯಲ್ ವೆಚ್ಚ 100 ಚಿಲ್ಲರೆ ಕೋಟಿ. ಇನ್ನು ಟ್ಯಾಕ್ಸು, ಸ್ಟೇಟ್ GST ಇವೆಲ್ಲ ಹೋದಾಗ ಇಷ್ಟು ಆಗುತ್ತೆ. ನೀವು ಈಗ ಹೇಳಿರೋದ್ರಿಂದ ಈಗ ಅದೇ ಥರ ಸೈಜ್ ಮಾಡೋಣ. ಎಷ್ಟು 9ಕ್ಕೆ 14 ಅಡಿ, 14 ಮೀಟ್ರ್ ಅಡಿಯಲ್ಲ ಫೈನಲೈಸ್ ಮಾಡಿಬಿಟ್ಟು ನಾನು ಇದನ್ನ ನೀವೆಲ್ಲ ಒಪ್ಪಿದ್ದೀರಿ ಅಂತ ತಗೊಂಡು ಇದನ್ನ ಮಂಜೂರು ಮಾಡಿಸೋದಕ್ಕೆ ನಮ್ಮೆಲ್ಲ ಪ್ರಯತ್ನ ಈ ಬಜೆಟ್ ಅಲ್ಲೇ ಅನೌನ್ಸ್ ಮಾಡಿಸ್ಬೇಕು ಅನ್ನೋ ಉದ್ದೇಶ ಇದೆ.